ನಮಸ್ಕಾರ ಫ್ರೆಂಡ್ಸ್, ಇದು ಡಿಸೈನ್ ಕನ್ನಡ ಚಾನಲ್. ಇವತ್ತು ಏನು ಕಲಿತೀವಿ ಅಂದರೆ, ಯಾವುದೇ ಇಮೇಜ್ ಇದ್ದರೂ ಅದನ್ನು 3D ಹೆಂಗೆ ಕನ್ವರ್ಟ್ ಮಾಡೋದು ನನ್ನ ಹೇಳ್ಕೊಡ್ತೀನಿ ಇವತ್ತು. ಸೊ ಫಸ್ಟು ನೀವೇನು ಮಾಡಬೇಕಂದ್ರೆ, ಈಗ ನಿಮಗೆ ಚಾಟ್ ಜಿ ಪಿ ಟಿಯಲ್ಲಿ ಏನಾದರೂ ಒಂದು ಶೀಲ್ಡು ಐಕಾನ್ಸ್ ಏನಾದರೂ ಕ್ರಿಯೇಟ್ ಮಾಡ್ತೀರಾ ಅಂದರೆ, ಫಸ್ಟ್ ಏನು ಮಾಡಬೇಕಂದ್ರೆ, ನನಗೆ ಐ ನೀಡ್ ಎ ವಾರ್ ಶೀಲ್ಡ್ ಆಫ್ ಇಮೇಜ್ ಪ್ರಾಂಪ್ಟ್ ಅಂತ ಕೊಡಿ. ಸೊ ಅದು ಏನು ಮಾಡುತ್ತಂದರೆ, ಹೈ ಡೀಟೇಲ್ಡ್ ಇಮೇಜ್ ಪ್ರಾಂಪ್ಟ್ ಕೊಡುತ್ತೆ. ಅದರಲ್ಲಿ ಬಂದು ನೀವು ಕೋಪೈಲಟಲ್ಲಿ ಲಾಗಿನ್ ಆಗಿ, ಕೋಪೈಲಟಲ್ಲಿ ಲಾಗಿನ್ ಆದಮೇಲೆ ಇದು ಕೊಟ್ಟರೆ ಈ ಥರ ವಾರ್ದು ಸೀನ್ ಒಂದು ಬರುತ್ತೆ. ಓಕೆನಾ, ನನಗೆ ಅದು ಬೇಡ, ನನಗೆ 4 ಸೈಡ್ಸು ಬೇಕು ಅಂತ. ಸೊ ನಾನು ಬರೀ ಫ್ರಂಟ್ ವ್ಯೂ ಮಾತ್ರ ಆ್ಯಡ್ ಮಾಡಿ ತೋರಿಸ್ತೀನಿ ಇವಾಗ, ಯಾವ ಥರ ಫ್ರಂಟ್ ವ್ಯೂದು. ಆಮೇಲೆ ಬೇಕಂದರೆ ನಾವು 4 ಸೈಡ್ಸ್ನ ಯೂಸ್ ಮಾಡಿ ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟು ಫ್ರಂಟ್ ವ್ಯೂನ ಮಾತ್ರ ನಾನು ಇದನ್ನು ಆ್ಯಡ್ ಮಾಡ್ತೀನಿ. ಇದು ಆ್ಯಡ್ ಮಾಡಿಸಾದ್ಮೇಲೆ ಇದು ಇಮೇಜು ಈ ಥರ ಶೀಲ್ಡ್ ಕೊಡುತ್ತೆ. ಓಕೆನಾ, ಈ ಶೀಲ್ಡ್ ಇಮೇಜ್ ಕೊಡುತ್ತೆ. ಒಂದು ನಿಮಿಷ ನಾನು ತೋರಿಸ್ತೀನಿ ನೋಡಿ. ಇದು ಬಂದು ನಾರ್ಮಲ್, ಇದು 8K. ಇದನ್ನು ಹೆಂಗೆ ಅನಿಮೇಟ್ ಮಾಡೋದು ಅಂತ ಕೂಡ ನಾನು ಲೇಟರ್ ಪಾರ್ಟ್ ಹೇಳ್ಕೊಡ್ತೀನಿ, ಹೆಂಗೆ ಏನು ಮಾಡೋದು ಅಂತ. ಫಸ್ಟ್ ಈ ಶೀಲ್ಡ್ನ ಮಾತ್ರ ನನಗೆ ಇದು 3D ಕನ್ವರ್ಟ್ ಮಾಡಬೇಕು. ಅವಾಗ ಏನು ಮಾಡಬೇಕಂದ್ರೆ, ನೀವು ಗೂಗಲ್ಗೆ ಬಂದು ಇಲ್ಲಿ ಗೂಗಲಲ್ಲಿ ಇಮೇಜ್ ಟು 3D ಅಂತ ಸರ್ಚ್ ಮಾಡಿ. ಅದರಲ್ಲಿ ಫಸ್ಟು ಮೆಶ್ AI ಅಂತ ಬರುತ್ತೆ. ಓಕೆನಾ, ಮೆಶ್ AIನ ಓಪನ್ ಮಾಡಿ ಅದರಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ್ರೆ ನಿಮಗೆ ಒಂದು ದಿವಸಕ್ಕೆ 100 ಕ್ರೆಡಿಟ್ಸ್ ಬರುತ್ತೆ. ಓಕೆನಾ, ಸೊ ಈಗ ನೀವು ಮೆಶ್ AIಗೆ ಬಂದುಬಿಟ್ಟು ಇಲ್ಲಿ ಬಂದು ಇಮೇಜ್ ಟು 3D ಅಂತ ವರ್ಕ್ ಸ್ಪೇಸಿಗೆ ಬಂದು ಇಮೇಜ್ ಟು 3D ಅಂತ ಇರುತ್ತೆ. ಇಮೇಜ್ ಟು 3Dನ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಜ್ ಟು 3D ಕ್ಲಿಕ್ ಮಾಡಿದ್ರೆ ನಾನು ಆಲ್ರೆಡಿ ಮಾಡಿದ್ದೀನಿ ನೋಡಿ. ಈಗ ನೋಡಿ ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ ಶೀಲ್ಡು. ಓಕೆನಾ, ಈ ಥರ ಶೀಲ್ಡ್ ಬರಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ, ಮೆಶಿಫೈ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಫಸ್ಟು. ಓಕೆನಾ, ಈಗೇನು ಮಲ್ಟಿ ವ್ಯೂ ಅಂತ ಕೊಟ್ಟರೆ ನೀವು ಇದನ್ನು ಆ್ಯಡ್ ಮಾಡ್ಬೋದು. ಮೆಶಿಫೈಯಲ್ಲಿ ಯಾವ್ದು ಇಮೇಜ್ ಇರುತ್ತೋ ನಾನು ಈ ಇಮೇಜ್ ಬಂದು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಸೊ ವರ್ಕ್ ಸ್ಪೇಸು ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ರೆಂಟಲ್ ಗಾರ್ಡನ್ 1 ಅಂತ ಕೊಡ್ತೀನಿ. ಇದು CCP ಲೈಸೆನ್ಸ್ ಪ್ರೈವೇಟ್ ಬೇಕಂದರೆ ನೀವು ಪರ್ಚೇಸ್ ಮಾಡಬೇಕು ಬೇಕಂದರೆ. ಸೊ ಜನ್ರೇಟ್ 10 ಕ್ರೆಡಿಟ್ಸ್ ಐತಲ್ಲ, ಇಲ್ಲಿ 10 ಕ್ರೆಡಿಟ್ಸ್ ಅಂತ ಹೋಗುತ್ತೆ. ಇಲ್ಲಿ 70 ಕ್ರೆಡಿಟ್ಸ್ ಇರುತ್ತೆ. ಜನ್ರೇಟ್ ಅಂತ ಕೊಡಿ. ನೀವು ಇಲ್ಲಿ ಕ್ರಿಯೇಟಿಂಗ್ ಟಾಸ್ಕು ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ನಮ್ಮದು ಟಾಸ್ಕು ಜನ್ರೇಟ್ ಆಗ್ತಿದೆ. ಸೊ ಇದು ಜನ್ರೇಟಿಂಗು 100 ಆಯಿತು ಅಂದರೆ ಫಸ್ಟು ನಮಗೆ ಮೆಶ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಟೆಕ್ಸ್ಚರ್ಗೆ ಬೇಕಂದರೆ ನಾವು ಟೆಕ್ಸ್ಚರ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಓಕೆನಾ, ಸೊ ಈಗ ಹಿಂಗೆ ಲೋಡ್ ಆಗ್ತಾ ಇರುತ್ತೆ. ಇವಾಗ ನನಗೆ 4 ಸೈಡ್ಸ್ ಬಂದಿದೆ. ಸೊ ಇದರಲ್ಲಿ 4 ವ್ಯೂಸಲ್ಲಿ ನನಗೆ ಒಂದು ಕರೆಕ್ಟಾಗಿ ಟೆಕ್ಸ್ಚರಾಗಿರೋದು ಇದು. ಇದನ್ನು ಇಲ್ಲಿ ಜನರೇಟ್ ಟೆಕ್ಸ್ಚರು, ಜನರೇಟ್ PPRನ ಆನ್ ಮಾಡ್ಕೊಳ್ಳಿ. ಅವಾಗ ಡೆಪ್ತ್ ಬರುತ್ತೆ. ಸೊ ಇಲ್ಲಿ ಕನ್ಫರ್ಮ್, ಇದಕ್ಕೂ 10 ಕ್ರೆಡಿಟ್ಸ್ ಹೋಗುತ್ತೆ. ಕನ್ಫರ್ಮ್ ಕೊಡಿ. ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಸೊ ಇದು ಕ್ಯೂವಲ್ಲಿ ಇರುತ್ತೆ ಒಂದೊಂದ್ಸತಿ. ಸೊ ನೀವು ಟಾಸ್ಕ್ ಕೊಟ್ಟಿದ್ದನ್ನ ನೆಕ್ಸ್ಟ್ ನಿಮಗೆ ಬಂದು ಇದು ಜನ್ರೇಟ್ ಆಗೋದು ಈ ಥರ ಜನ್ರೇಟ್ ಆಗುತ್ತೆ ನೋಡಿ. ಈ ಥರ ಆವಾಗಲೇ ಜನ್ರೇಟ್ ಆಗಿರೋದು. ಇದು ಮೆಶ್ 6 ಪ್ರಿವ್ಯೂವಲ್ಲಿ, ಮೆಶ್ 5, ಮೆಶ್ 4 ಅದರಲ್ಲೆಲ್ಲ ಡಿಫ್ರೆಂಟ್ ಬರುತ್ತೆ. ಸೊ ಹಿಂಗೆ. ಸೊ ಈಗ ನಮಗೆ ಈ ಥರ ಶೀಲ್ಡ್ ಒಂದು ಕ್ರಿಯೇಟ್ ಆಗಿರುತ್ತೆ. ಆಮೇಲೆ ನೀವು ಡೌನ್ಲೋಡ್ ಮಾಡೋದಿದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ FBX, OBJ, GLB, ಬ್ಲೆಂಡರು ಆ ಥರ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವ್ದನ್ನ ನಾನು FBX ಡೌನ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಲೈಟಿಂಗ್ ನನಗೆ ಇದು ವೈರ್ ಫ್ರೇಮ್ ಬರುತ್ತೆ. ಇದು ಎನ್ವೈರ್ಮೆಂಟ್ ಲೈಟಿಂಗು. ಇಲ್ಲಿ ಆಟೋ ರೊಟೇಷನ್ ನೋಡಿ, ಆಟೋ ರೊಟೇಷನ್ ಇರುತ್ತೆ. ಆಟೋ ರೊಟೇಷನ್ ಆನ್ ಮಾಡಿದ್ರೆ ಆಟೋ ರೊಟೇಷನ್ ಆಗ್ತಾ ಇರುತ್ತೆ ಹಿಂಗೆ. ಸೊ ಇದೇ ಥರ ನಿಮಗೆ ಯಾರನ್ನ ಬೇಕು ಅಂದರೆ, ನಿಮಗೆ ವೀಡಿಯೋ ಬೇಕು ಆ ಥರ ಬೇಕು ಅಂದರೆ ನೀವು ಹೇಳಿ, ನಾನು ಮಾಡಿಕೊಡ್ತೀನಿ. ಇದೇ ಥರ ಬೇರೆ ಇದನ್ನು 3D ಮಾಡಲಾಗಿ ನಾವು ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಗೇಮಿಂಗ್ ಇಂಡಸ್ಟ್ರಿ ಮತ್ತು VFX ಅದಕ್ಕೆಲ್ಲನೂ ನಾವು ಈ ಥರ ಯೂಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.